ಏಕಾಏಕಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ, ಏನು ಕಾರಣ ಇರಬಹುದು ಅದನ್ನು ಹೇಳ್ತೇನೆ. ಅದಕ್ಕಿಂತ ಮೊದಲು ಇದನ್ನು ಇರಾನ್, ಇಸ್ರೇಲ್, ಅಮೇರಿಕದ ಯುದ್ಧ ವಿರಾಮ ಮುಂದೇನಾಗ್ಬೋದು? ಈಗ 11ನೇ ತಾರೀಕಿಗೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯುತ್ತಿದೆ ಅಂತ. ಇದು ಪೂರ್ಣ ಯುದ್ಧ ವಿರಾಮವೇ ಅಥವಾ ತಾತ್ಕಾಲಿಕ ಯುದ್ಧ ವಿರಾಮವೇ ಅನ್ನೋದು ಒಂದು ನಿರ್ಧಾರ ಆಗೋದು. ಅಷ್ಟಕ್ಕೂ ಇರಾನ್ನನ್ನು ಸರ್ವನಾಶ ಮಾಡಲು ಹೊರಟಿದ್ದ ಟ್ರಂಪ್ ಒಮ್ಮಿಂದೊಮ್ಮೆಲೆ ಯುದ್ಧ ವಿರಾಮಕ್ಕೆ ಮುಂದಾಗಿದ್ದು ಯಾಕೆ? ಅದರ ಒಂದಿಷ್ಟು ವಿಷಯಗಳನ್ನು ನೋಡೋಣ. ವಿಶ್ವದ ಬಲಿಷ್ಠ ರಾಷ್ಟ್ರ, ವಿಶ್ವದ ಸೂಪರ್ ಪವರ್ ಅಮೇರಿಕ ಮುಂದೆ ಇರಾನ್ ತೋರಿದ ಪ್ರತಿರೋಧ ಉಂಟಲ್ಲ, ಅದು ಮಹತ್ತರವಾದದ್ದು. ಇರಾನ್ ತನ್ನ ದೇಶದ ಜನತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ, ನಾಯಕ ಮುಖ್ಯ ಅಲ್ಲ, ದೇಶ ಮುಖ್ಯ. ನಾಯಕರು ಬರ್ತಾರೆ ಹೋಗ್ತಾರೆ, ನಾವು ದೇಶದ ಪರವಾಗಿ ನಿಲ್ಲುತ್ತಿದ್ದೇವೆ, ಒಬ್ಬ ವ್ಯಕ್ತಿಯ ಪರವಾಗಿ ಅಲ್ಲ ಅನ್ನುವುದು ಇರಾನ್ ಜನತೆ ಮೊನ್ನೆ ತೋರಿಸಿದ್ದಾರೆ. ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತದೆ ಎಂದು ಗೊತ್ತಿದ್ದರೂ ಕೂಡ ತಮ್ಮ ದೇಶದ ಅಮೂಲ್ಯ ಸಂಪತ್ತು, ರೈಲ್ವೆ ಬ್ರಿಡ್ಜ್, ಪವರ್ ಪ್ಲ್ಯಾಂಟ್, ಅಣುಸ್ಥಾವರ, ಇಲ್ಲಿ ಎಲ್ಲ ಜನ, ಸಣ್ಣ ಸಣ್ಣ ಮಕ್ಕಳಿಂದಿದ್ದು ಮಹಿಳೆಯರು, ವಯೋವೃದ್ಧರು ಎಲ್ಲರೂ ಸೇರಿ ಅಲ್ಲಿ ಜಮಾನಾದ್ರು. ನೀವು ದಾಳಿ ಮಾಡಿದ್ರೆ ಮಾಗಿ, ನಾವು ಕೂಡ ಸಾಯುತ್ತೇವೆ, ಒಟ್ಟಿಗೆ ಸಾಯಬೇಕಂತ. ಇದು ದೇಶಭಕ್ತಿ. ಅಲ್ಲಿ ನಾಯಕನ ವ್ಯಕ್ತಿ ಪೂಜೆ ಮಾಡುತ್ತಾ ಜನ ಕಳೆಯಿಲ್ಲ. ಮೊದಲು ಕಮಿನಿ ಮೃತಪಟ್ಟರು, ಅಯ್ಯೋ ಮೃತಪಟ್ಟು ಕಮಿನಿ ಅದು ಇನ್ನೇನು ಅಂತ. 40 ದಿನಗಳ ಕಾಲ ವಿಶ್ವದ ಸೂಪರ್ ಪವರ್ ಅಮೇರಿಕಕ್ಕೆ ತೀವ್ರ ಪ್ರತಿರೋಧ ಒಡ್ಡಿ ಇರಾನ್ ನನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಎಲ್ಲರಿಗೂ ಸ್ಫೂರ್ತಿಯ ಮಾತು. ಹಾಗಂತ ಇರಾನ್ಗೆ ಸಾವು ನೋವು ನಷ್ಟ ಆಗಿಲ್ಲ ಅಂತ, ಭಾರಿ ನಷ್ಟ ಆಗಿದೆ ಇರಾನ್ಗೆ. ಬಹುಶಃ ಒಂದು 20-30 ವರ್ಷ ಬೇಕು, ಒಂದು 20 ವರ್ಷ ಆದರೂ ಬೇಕು ಇರಾನ್ ಮತ್ತೆ ಮೊದಲಿನಂತೆ ಆಗಲ್ಲ. ಅಷ್ಟಕ್ಕೂ ಈ ಟ್ರಂಪ್ ಏಕಾಏಕಿ ಯುದ್ಧ ವಿರಾಮ ಘೋಷಣೆ ಮಾಡಿದ. ಯಾಕೆಂದರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಏಕಾಏಕಿ ಅಮೇರಿಕ ಯುದ್ಧ ವಿರಾಮ ಘೋಷಣೆ ಮಾಡಲು ಹಿನ್ನೆಲೆ ಕಾರಣವೇನು? ಮೊತ್ತ ಮೊದಲನೇದಾಗಿ ಅಮೇರಿಕದಲ್ಲಿ ಟ್ರಂಪ್ ವಿರುದ್ಧ ಹೇಳುತ್ತಿರುವ ಬಂಡಾಯಗಳು, ಸಾಮಾನ್ಯ ಜನರಿಂದ ಹಿಡಿದು ಸೇನೆಯ ಉನ್ನತ ಅಧಿಕಾರಿಗಳು, ಸಂಸದರು, ಬುದ್ಧಿಜೀವಿಗಳು, ಪತ್ರಕರ್ತರು ಎಲ್ಲರೂ 190 ಜನ ಟ್ರಂಪ್ ವಿರುದ್ಧ ನಿಂತಿದ್ದಾರೆ ಅಮೇರಿಕದಲ್ಲಿ. ಟ್ರಂಪ್ನ ಸ್ವತಃ ಪಕ್ಷದವರು, ವಿರೋಧ ಪಕ್ಷದವಂತೂ ವಿರೋಧ ಇದ್ದಾರೆ, ಟ್ರಂಪ್ ಪಕ್ಷದವರು ಕೂಡ ಅಮೇರಿಕದಲ್ಲಿ ಟ್ರಂಪ್ ವಿರುದ್ಧ ನಿಂತಿದ್ದರು. ಟ್ರಂಪ್ ಅಮೇರಿಕದ ಆರ್ಥಿಕ ಪರಿಸ್ಥಿತಿ ಕೂಡ ಡೋಲಾಯಮಾನವಾಗಿದೆ. ಇಂತಹ ಸ್ಥಿತಿಯಲ್ಲಿ ಯುದ್ಧ ಮುಂದುವರಿಸುವ ಟ್ರಂಪ್ಗೆ ಬಹಳ ಕಷ್ಟದಾಯಕವಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ನಲ್ಲಿ ಕೂಡ ಭಾರೀ ಹಾನಿ ಆಗಿದೆ. ಸಂಪೂರ್ಣ ಚಿತ್ರಣವಾಗಿ ಬರ್ತಾ ಇಲ್ಲ, ಹಾನಿ ಅಂತೂ ಭಾರಿ ಆಗಿದೆ. ಇಸ್ರೇಲ್ಗೆ ಕೂಡ ಒಂದು ತುರ್ತು ಯುದ್ಧ ವಿರಾಮ ಅಗತ್ಯವಿತ್ತು. ಯಾಕೆಂದರೆ ಅದು ಇರುವುದೊಂದು ಪುಟ್ಟ ದೇಶ. ಇರಾನ್ ಹಾಕಿದ ಮಿಸೈಲ್ಗಂಟಲ್ಲ, ಅದು ಇಡೀ ದೇಶವೇ ಜರ್ಜರಿತವಾಗಿದೆ. ಪ್ರಜೆಗಳು ಪ್ರತಿಭಟಿಸಿದ್ದಾರೆ, ಎಷ್ಟು ದಿನ ಬಂಕರ್ನಲ್ಲಿ ಕಳೆಯಬೇಕು ಅಂತ. ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಅದು ವಿರೋಧ ಪಕ್ಷಗಳು ಭಾರಿ ವಿರೋಧ ಮಾಡ್ತಿದ್ದಾರೆ, ಜನತೆ ಕೂಡ ಬೀದಿಗಳು ಪ್ರತಿಭಟಿಸ್ತಿದ್ದಾರೆ. ಈ ಎಲ್ಲ ಹಿನ್ನೆಲೆ ನೋಡುವಾಗ ಇರಾನ್ ಬಗ್ಗುವುದು ಕಾಣಿಸ್ತಿಲ್ಲ, ಇರಾನ್ ಸೋಲುವುದು ಕಾಣಿಸ್ತಿಲ್ಲ. ಇರಾನ್ ಹೇಳ್ತಾ ಇದೆ, ಇವತ್ತು ನಿನ್ನೆದಲ್ಲ, ನಾವು 40 ವರ್ಷಗಳಿಂದ ತಯಾರಿ ಮಾಡಿಕೊಂಡು ಬಂದಿದ್ದೇವೆ ಈ ದಿನಕ್ಕಾಗಿ ಅಂತ. ನೀವು ವರ್ಷಗಟ್ಟಲೆ ಯುದ್ಧ ಮಾಡಿದರೂ ನಾವು ಅದಕ್ಕೆ ತಯಾರಾಗಿದ್ದೇವೆ ಅಂತ ಇರಾನ್ ಹೇಳ್ತೇವೆ. ಈ ರೀತಿ ಎಲ್ಲ ನೋಡಿದಾಗ ಟ್ರಂಪ್ಗೆ ತಲೆ ಕೆಟ್ಟೋಯ್ತು. ಈ ಇಸ್ರೇಲ್ನ ಮಾತು ಕೇಳಿ, ನೆತನ್ಯಾಹು ಮಾತು ಕೇಳಿ ನಾನು ಕೈ ಸುಟ್ಟುಕೊಂಡಿದ್ದೇನೆ.
ಇನ್ನು ಮುಂದಕ್ಕೆ ಹೋದರೆ ಇನ್ನೂ ಏನಾದರೂ ವಿನಾಶಕಾರಿ ಏನಾದರೂ ಕ್ರಮಗಳು ಕೈಗೊಂಡ್ರೆ ಅದು ಈ ಜಗತ್ತನ್ನು ಕ್ರಮಿಸುವುದಿಲ್ಲ, ಇಲ್ಲ ಅಮೆರಿಕದ ಅಸ್ತಿತ್ವವೇ ಡೊಲಾಯಮಾನ ಆಗ್ಬೋದು ಅನ್ನುವಂತಹ ಭಯ ಕೂಡ ಟ್ರಂಪ್ಗೆ ಕಾಡಿತು. ಯುರೋಪ್ ದೇಶಗಳು, ಐರೋಪ್ಯ ಒಕ್ಕೂಟದ ದೇಶಗಳು ಈ ಬಾರಿ ಅಮೆರಿಕವನ್ನು ಕೈಬಿಟ್ಟರು. ಆ ಕಡೆ ನ್ಯಾಟೋ ಒಕ್ಕೂಟ ಸದಸ್ಯ ರಾಷ್ಟ್ರಗಳು ಕೂಡ ಅಮೆರಿಕವನ್ನು ಕೈಬಿಟ್ಟರು. ಇದಕ್ಕೆಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾರಣನೇ ವರ್ತನೆಗಳೇ. ಅವರನ್ನು ಗೇಲಿ ಮಾಡೋದು, ಇವರನ್ನು ಗೇಲಿ ಮಾಡೋದು. ಆ ರೀತಿ ಮಾಡಿದ್ರೆ ಯಾರ ಜೊತೆ ಬರ್ತಾರಲ್ವ? ಈ ರೀತಿಯಿಂದ ಎಲ್ಲ ಕಡೆಯಿಂದ ಕೂಡ ಟ್ರಂಪ್ ಸೋಲುತ್ತಾ ಬಂದ. ಟ್ರಂಪ್ಗೆ ಹಿನ್ನಡೆ ಆಯಿತು ಬಾರಿ. ಆದ್ದರಿಂದ ಕೊನೆಗೆ ಆತುರವಾಗಿ ನೆಪ ಮಾತ್ರಕ್ಕೆ ಪಾಕಿಸ್ತಾನದ ಮಧ್ಯಸ್ಥಿಕೆ, ನಿಜ ಹೇಳಬೇಕಂದ್ರೆ ನೆಪ ಮಾತ್ರಕ್ಕೆ ಮಾತ್ರ ಪಾಕಿಸ್ತಾನದ ಮಧ್ಯಸ್ಥಿಕೆ, ಎಲ್ಲವನ್ನು ಮಾಡಿದ ಅಮೇರಿಕ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸ್ತದೆ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ನಮಸ್ಕಾರ.